ನಮಸ್ತೆ ಗೆಳೆಯರೇ, ಇದು ಬುಧವಾರದ ಲಾಗ್. ಬೆಳಗ್ಗೆ ಟಿಫನ್ಗೆ ಪುದೀನ ರೈಸ್ ಮಾಡಿದ್ದೆ. ಟಿಫನ್ ಮಾಡಿಕೊಂಡು ತಿರ್ಗಿ ಆಮೇಲೆ ನನ್ನ ಮಗಳಿಗೂ ತಿನ್ನಿಸ್ಬಿಟ್ಟು ಸ್ವಲ್ಪ ಬೇರೆ ಕೆಲಸ ಎಲ್ಲ ಮಾಡಿಕೊಂಡು ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ತುಂಬ ದಿವಸನೇ ಆಗೋಗಿತ್ತು. ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ತುಂಬ ಧೂಳೆಲ್ಲ ಕುತ್ಕೊಂಡ್ಬಿಟ್ಟಿತ್ತು. 15 ದಿವಸಕ್ಕೆ ಒಂದು ಸತಿ ಮಾಡ್ಕೋತಾ ಇದ್ದೆ, ಬಟ್ ಈ ಸತಿ ತುಂಬಾ ದಿನ ಆಗೋಗಿತ್ತು ಕ್ಲೀನ್ ಮಾಡಿ. ಆಲ್ಮೋಸ್ಟ್ 1 ತಿಂಗಳೇ ಆಗೋಗಿತ್ತು. ಅದರಿಂದ ಇವತ್ತಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಫ್ರೀನೇ ಆಗ್ತಾಯಿರಲಿಲ್ಲ. ಫಂಕ್ಷನ್ಸು ಅಥವಾ ನನ್ನ ಮಗಳದ್ದೇನಾನ ಅಥವಾ ನನ್ನದೇನಾನ ಪ್ರಾಬ್ಲಮ್ಸು ಆ ಥರ ಆಗಿ ಕ್ಲೀನೇ ಮಾಡೋಕ್ಕಾಗಿರಲಿಲ್ಲ. ಸರಿ, ಇವತ್ತಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ದೇ ಬಿಟ್ಲು. ಅವಳು ಎದ್ಬಿಟ್ರಂತೂ ಏನೂ ಕೆಲಸ ಆಗೋದೇ ಇಲ್ಲ. ನಾನೆಲ್ಲ ರೆಡಿ ಮಾಡ್ಕೊಂಡಲ್ಲ, ಸರಿ ಮಾಡ್ಕೊಂಬಿಡೋಣ, ಇನ್ನೇನು ಪರವಾಗಿಲ್ಲ. ನನಗ ಏನು ಯಾರು ಹಾಯ್ ಅಂದರೆ ಪಾಪ ಬಂತ? ಮತ್ತಿನ್ನೇನು ನಂಗೆ ಅರ್ಥ ಆಗಲ್ಲ. ಅಂದರೆ ಏನ ಅಂದ್ರೆ ಏನು? ಎಲ್ಲಿ? ಯಾರು? ಯಾವಾಗ ಕೆಲಸ ಏನಾದರೂ ಒಂದು ಬೇರೆ ಥರ ಕೆಲಸ ಮಾಡಬೇಕಾದ್ರೆ ಹಿಂಗೆ ಕರೀತಾಳೆ, ಬಾ ಯಾರೋ ಬಂದಿದ್ದಾರೆ, ಬಾ ಯಾರೋ ಬಂದಿದ್ದಾರೆ ಅಂತ. ಅರ್ಥ ಆಗೋದ್ರೆ ಅಳ್ತಾಳೆ, ಅರ್ಥ ಆಗಿಲ್ಲ ಥರ ಸುಮ್ಮನೆ ಮಾಡಿದ್ರೆ ಸುಮ್ಮನೆ ಇರ್ತಾಳೆ. ನಮ್ಮಂಗೆ ಅರ್ಥ ಆಗಲಿಲ್ಲ ಅಂತ. ಅದೇ ನನಗೆ ಅರ್ಥ ಆಯಿತು ಅಂದರೆ ನಮ್ಮ ಅಮ್ಮಂಗೆ ಅರ್ಥ ಆದರೂ ಬರ್ತಾಯಿಲ್ಲ ಅಂದ್ಬಿಟ್ಟು ಅಳ್ತಾಳೆ. ಅದಕ್ಕೆ ನನಗೆ ಗೊತ್ತಿಲ್ಲ ಏನು ಅವಳು ಏನು ಹೇಳ್ತಿದ್ದಾಳೆ ಅರ್ಥ ಆಗ್ತಾಯಿಲ್ಲ ಅನ್ನೋ ರೀತಿಲೇ ಏನು ಅಂತ ಕೇಳ್ತಾ ಇರ್ತೀನಿ. ಹಂಗೆ ಕೇಳಿದ್ರೆ ಸುಮ್ಮನೆ ಇರ್ತಾಳೆ, ನಮ್ಗೆ ಅರ್ಥ ಆಗ್ತಾಯಿಲ್ಲ ಅಂತ ತಿರ್ಗಿ ಅದೇ ಹೇಳ್ಕೊಂಡು. ನಾನು ಗ್ರೋಸರೀಸು 2 ತಿಂಗ್ಳಿಗೆ ಸತಿ 3 ತಿಂಗ್ಳಿಗೆ ಸತಿ ಡಿಮಾರ್ಟ್ಗೆ ಹೋಗಿ ತೊಗೊಂಡು ಬಂದು ಇಟ್ಕೊಂಡು ಬಿಡ್ತೀನಿ. ಆದರೆ ವಾರಕ್ಕೊಂದು ಸತಿ ಗ್ರೋಸರೀಸ್ ಏನು ಖಾಲಿ ಆಗಿದೆ, ಏನು ಖಾಲಿ ಆಗಿಲ್ಲ ಎಲ್ಲ ನೋಡಿ ಫಿಲ್ ಮಾಡ್ಕೊತೀನಿ. ಏನಾನ ಖಾಲಿ ಆಗಿದ್ರೆ ಎಲ್ಲ ಆವಾಗಲೇ ಲಿಸ್ಟ್ ಮಾಡ್ಕೊತೀನಿ. ಹಂಗೆ ಮಾಡ್ಕೊಳ್ಳೋದ್ರಿಂದ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ಅಂದರೆ ಅಲ್ಲಿ ತೊಗೊಬರೋಕ್ಕೆ ಅಂತ ಹೊರಗಡೆ ಹೋದಾಗ ತುಂಬಾ ಏನು ತೊಗೋಬೇಕು, ಏನು ತೊಗೋಬಾರ್ದು, ಮನೇಲಿ ಏನೈತೆ ಏನಿಲ್ಲ ಫುಲ್ ತಲೆ ಕೆಟ್ಟೋಗ್ಬಿಡುತ್ತೆ. ಅದರಿಂದ ಫಸ್ಟೇ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾವು ಹೋಗ್ತೀವಿ ಅಂದಾಗ ನಾನು ಲಿಸ್ಟ್ ಮಾಡ್ಕೊಳ್ಳಲ್ಲ. ಎಲ್ಲ ಅವಾಗವಾಗ ಚೆಕ್ ಮಾಡ್ಕೊತಾ ಇರ್ತೀನಲ್ಲ, ವಾರಕ್ಕೊಂದು ಸತಿ ನಾನು ಫಿಲ್ ಮಾಡ್ಕೊತೀನಲ್ಲ, ಆ ಟೈಮಲ್ಲಿ ಏನು ಖಾಲಿ ಆಗಿದೆ ಏನು ಖಾಲಿ ಆಗಿಲ್ಲ ಅನ್ನೋದನ್ನ ಆವಾಗಲೇ ಲಿಸ್ಟ್ ಮಾಡ್ಕೊಂಡ್ಬಿಡ್ತೀನಿ.
ಅಡುಗೆ ಯೂಸ್ ಮಾಡೋವಂಥ ಗ್ರೋಸರೀಸ್ ಅದೇ ಬಾಟಲ್ಸ್ಗಳೆಲ್ಲ ವಾರಕ್ಕೊಂದ್ಸತಿ ನಾನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇದೇನು ಜಾಸ್ತಿ ಗಲೀಜಾಗಲ್ಲ. ಅದರಿಂದ ಇವತ್ತು ಸ್ವಲ್ಪ ಟೈಮು ಆಗೋಯಿತು. ಅದರಿಂದ ಸರಿ ಬೇಡ ಬಿಡು, ನಾಳೆ ಇನ್ನೊಂದು ಸತಿ ಕ್ಲೀನ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ವಾರ ಕ್ಲೀನ್ ಮಾಡ್ತೀನಲ್ಲ ಆ ಟೈಮಲ್ಲಿ ಅಂದ್ಕೊಂಡು ಸುಮ್ಮನಾಗೋದೆ. ಸುಮ್ಮನೆ ಏನೇನು ಖಾಲಿ ಇತ್ತು ಅದು ಮಾತ್ರ ಫಿಲ್ ಮಾಡಿಕೊಂಡೆ. ನಾನು ದಿನ ನಾರ್ಮಲಾಗಿ ಯೂಸ್ ಮಾಡೋವಂಥ ಐಟಮ್ಸ್ ಇಷ್ಟೇ. ತಿರ್ಗಾ ಆಮೇಲೆ ನಾನು ಇಲ್ಲಿ ನ್ಯೂಸ್ ಪೇಪರ್ ಹಾಕ್ತಾಯಿದ್ದೀನಿ. ಬಟ್ ಮೊದಲೆಲ್ಲ ನ್ಯೂಸ್ ಪೇಪರ್ ಹಾಕ್ತಾ ಇರಲಿಲ್ಲ, ಯಾಕಂದರೆ ನನ್ನ ಮಗಳು ಅದನ್ನು ಹರ್ಕೊಂಡು ತಿನ್ಕೊಂಡು ಬಿಡ್ತಾಯಿದ್ಲು. ಅದರಿಂದ ಚೀಲ ಹಾಕಿದ್ದೆ. ಆದರೆ ಈ ಸತಿ ಚೀಲ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗಿತ್ತು, ಅದಕ್ಕೆ ಚೀಲ ಬೇಡ, ನ್ಯೂಸ್ ಪೇಪರ್ ಹಾಕೋಣ ಅಂತ ಹಾಕಿದ್ದೀನಿ. ಈ ಸತಿ ಏನು ಮಾಡ್ತಾಳೋ ಗೊತ್ತಿಲ್ಲ, ನೋಡೋಣ. ಅದಾದಮೇಲೆ ಇದು ಚಿಕ್ಕ ಚಿಕ್ಕ ಡಬ್ಬ ಇತ್ತಲ್ಲ, ಅದೆಲ್ಲ ಯಾವ್ದ್ಯಾವ್ದಿದೆ, ಯಾವ್ದ್ಯಾವ್ದು ಜಾಸ್ತಿ ಇದೆ, ಯಾವ್ದ್ಯಾವ್ದು ಕಮ್ಮಿ ಇದೆ ಅಂತ ನೋಡಿ ಅದು ಫಿಲ್ ಮಾಡಿಕೊಂಡು, ಸಾಂಬಾರು ಪುಡಿ ಎಲ್ಲ ಇತ್ತು, ಅದು 1 ವರ್ಷಕ್ಕಾಗೋಷ್ಟು ಮೊದಲೇ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಮತ್ತು ಗೋಧಿ ಹಸಿಟ್ಟು ಮತ್ತು ಅಕ್ಕಿ ತಂದಿದ್ರು ಊರಿಂದ. ಅಕ್ಕಿ ಖಾಲಿಯಾಗಿತ್ತು, ರೇಷನ್ ಅಕ್ಕಿ. ಅದರಿಂದ ಅಕ್ಕಿ ಹಾಕ್ಕೊಳ್ಳೋಕ್ಕೆ ಡಬ್ಬ ಇರಲಿಲ್ಲ. ಅದು ಮತ್ತು ನನ್ನ ಮಗಳದು ಸರಿ ಹಸಿಟ್ಟು ಇದೆಲ್ಲ ಇಟ್ಕೊಳ್ತೀನಿ. ನಮ್ಮ ಮನೇಲಿ ಜಾಸ್ತಿ ಡಬ್ಬ ಯೂಸ್ ಮಾಡೋದಿಲ್ಲ, ಕಮ್ಮಿನೇ ಡಬ್ಬ ಯೂಸ್ ಮಾಡೋದು. ಡಬ್ಬಗಳೆಲ್ಲ ತೊಳೆದಿದ್ದೆಲ್ಲ ಅದೆಲ್ಲ ಒರೆಸ್ಕೊಂಡೆ. ಅದಾದಮೇಲೆ ಅದು ಸ್ವಲ್ಪ ತೇವ ಅನಿಸುತ್ತೆ ಅಥವಾ ತಣ್ಣಗಿರುತ್ತೆ, ಅದಕ್ಕೆ ಐಟಮ್ಸ್ ಹಾಕಿದ್ರೆ ಬೇಗ ಹಾಳಾಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಹೊತ್ತು ಅಂದರೆ 1-2 ಸೆಕೆಂಡು ಗ್ಯಾಸ್ ಮೇಲೆ ಇಟ್ಬಿಡ್ತೀನಿ. ಗ್ಯಾಸ್ ಮೇಲೆ ಇಡೋದ್ರಿಂದ ಪಾತ್ರೆ ಸ್ವಲ್ಪ ಬಿಸಿಯಾಗಿರುತ್ತೆ. ಇವಾಗ ಬಿಸಿಲಲ್ಲಿ ಒಣಗಿದ್ರೆ ಹೆಂಗಿರುತ್ತೋ ಅದೇ ರೀತಿಲೇ ಇರುತ್ತೆ. ಅದಕ್ಕೆ ನಾನು ಆ ಥರ ಮಾಡ್ಕೊಳ್ತೀನಿ. ಆವಾಗ ಐಟಮ್ಸ್ಗಳು ಹಾಳಾಗೋದಿಲ್ಲ. ಆಮೇಲೆ ಹಸಿಟ್ಟು ಖಾಲಿಯಾಗಿತ್ತು, ರಾಗಿ ಹಸಿಟ್ಟು. ಊರಲ್ಲೇ ರಾಗಿ ತೊಗೊಂಡು ಅಲ್ಲಿಂದನೇ ಮಿಲ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದರು. ಅದು ಎಲ್ಲ ಜರಡಿಡ್ಕೋಬೇಕಿತ್ತು, ಅದಕ್ಕೆ ಅದೆಲ್ಲ ಜರಡಿಟ್ಕೊಂಡೆ. ಅಲ್ಲೂ ಕೂಡ ನನ್ನ ಮಗಳದು ಕಾಟ ಆಯಿತು. ಸ್ವಲ್ಪ ಜರಡಿಡಿಯೋಕ್ಕೆ ಬಿಡ್ತಾಯಿರಲಿಲ್ಲ, ಹಸಿಟ್ಟು ಮುಟ್ಟೋದು ಹೀಗೆಲ್ಲ ಮಾಡ್ತಾಯಿದ್ಲು. ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದರು. ಅವ್ರ ಅಪ್ಪ ಅಂದಮೇಲೆ ಅವ್ರ ಅಪ್ಪ ಕರ್ಕೊಂಡು ಹೋದರು. ಅವ್ರ ಅಪ್ಪ ಬಂದುಬಿಟ್ರೆ ಸ್ವಲ್ಪ ನನಗೆ ಈಸಿ ಆಗುತ್ತೆ, ಅವಳನ್ನ ನೋಡ್ಕೊತಾ ಇರ್ತಾರೆ, ನನ್ನ ಕೆಲಸ ಮಾಡ್ಕೊಳ್ಬೋದು. ಅವ್ರ ಅಪ್ಪ ಬರೋವರೆಗೂ ಸ್ವಲ್ಪ ಕಷ್ಟ. ಅದಾದಮೇಲೆ ನಾನು ಏನೇನೋ ಎಲ್ಲ ಐಟಮ್ಸ್ಗಳು ಗ್ರೋಸರೀಸ್ ಅಂದರೆ ಹಾಕ್ಕೊಂಡಿರ್ತೀನಿ ಬಾಕ್ಸ್ಗಳಿಗೆ. ಇನ್ನು ಮಿಕ್ಕಿದೆಲ್ಲ ಒಂದು ಬಾಕ್ಸಲ್ಲಿ ಇಟ್ಬಿಡ್ತೀನಿ. ಅದೇ ಹೇಳಿದೆಲ್ಲ ನಮ್ಮ ಮನೇಲಿ ಜಾಸ್ತಿ ಬಾಕ್ಸಸ್ ಇಲ್ಲ ಅಂತ, ಅದರಿಂದ ನಾನು ಒಂದು ಬಾಕ್ಸಲ್ಲಿ ಎಲ್ಲ ಕವರ್ ಕಟ್ಟಿ ಇಟ್ಬಿಡ್ತೀನಿ. ಹೆಂಗೋ ಎಲ್ಲ ಮುಗೀತು. ಬಟ್ ಸ್ವಲ್ಪ ಜಾಸ್ತಿನೇ ಟೈಮ್ ಆಯಿತು, ಆದರೂ ಎಲ್ಲ ಚೆನ್ನಾಗಿ ಮುಗೀತು, ಕ್ಲೀನಾಗಿ ಆಯಿತು. ಇವಾಗ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಆವಾಗಲೇ ಯಾವ ರೀತಿಲಿತ್ತು, ಈಗ ಯಾವ ರೀತಿಲಿದೆ.